ಬೆಂಗಳೂರಿನ ಕೋಗಿಲು ಬಳಿ ತೆರವು ಕಾರ್ಯಾಚರಣೆ. ನಿನ್ನೆ 5 ಎಕರೆ ಜಾಗದಲ್ಲಿ 150ಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು. ಆದರೆ ನಾವು ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿಸಿದ್ದೀವಿ, ವಿದ್ಯುತ್ ಸಂಪರ್ಕ ಐಡಿ ಕಾರ್ಡ್ ಕೊಟ್ಟಿದ್ದಾರೆ, ಐಡಿ ಕಾರ್ಡ್ ಕೊಡುವಾಗ ಅಕ್ರಮ ಅನ್ನೋದು ಇವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಮನೆ ಕಳ್ಕೊಂಡವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳೀಯ ಶಾಸಕ ಸಚಿವ ಕೃಷ್ಣ ಭೈರೇಗೌಡ ಅವರ ವಿರುದ್ಧವೂ ಕೂಡ ಸ್ಥಳೀಯರು ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸದ್ಯಕ್ಕೆ ನಾನು ಅದೇ ಸ್ಥಳದಲ್ಲಿದ್ದೀನಿ. ಇವತ್ತು ಆ ಒಂದು ಪ್ರದೇಶ ಸ್ಮಶಾನ ಮೌನದ ರೀತಿಯಲ್ಲಿ ಭಾಸವಾಗ್ತದೆ. ಯಾಕಂದರೆ ಏನು ಮನೆಗಳನ್ನು ಏಕಾಏಕಿ ಬಂದು ಧ್ವಂಸ ಮಾಡಿ ಹೋದ್ರು. ಒಂದು ಶೆಡ್ಗಳಿದ್ವು, ಒಂದಷ್ಟು ಮನೆಗಳಿದ್ವು. ಅವೆಲ್ಲವನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಕೊಡದೆ, ಏನು ನೋಟಿಸನ್ನು ಕೊಡದೆ ಏಕಾಏಕಿ ಬಂದು JCPಗಳ ಮೂಲಕ ಮನೆಗಳನ್ನು ಕೆಡವಿ ಈ ರೀತಿ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶದ ಮಾತುಗಳು ಇಲ್ಲಿ ನೆಲೆಸಿದ್ದಂಥ ಸ್ಥಳೀಯರಿಂದ ಈಗ ಕೇಳಿ ಬರ್ತಾ ಇದೆ. ನೀವೇನು ಪ್ರದೇಶವನ್ನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿ ಕೋಗಿಲು ಬಳಿ ಇರ್ತಕ್ಕಂಥ ಒಂದು ಬಂಡೆ, ಅಂದರೆ ಕೋಗಿಲು ಬಂಡೆ ಸರ್ವೆ ನಂಬರ್ 99ರ ಸುಮಾರು 5 ಎಕರೆ ಪ್ರದೇಶ ಇದು. ಇಲ್ಲಿ ಏನು BSWML ಅಂದರೆ ಬೆಂಗಳೂರು ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ಸಂಸ್ಕರಣೆ ಮಾಡೋದಕ್ಕಾಗಿ ಈ ಜಾಗ ಮೀಸಲಿರಿಸಲಾಗಿತ್ತು. ಆದರೆ ಈ ಒಂದು ಜಾಗವನ್ನು ಇಲ್ಲಿರ್ತಕ್ಕಂಥವ್ರು ಏನು ಒತ್ತುವರಿ ಮಾಡಿಕೊಂಡಿದ್ರು ಅಂತ ಒಂದು ಆರೋಪವನ್ನು ಮುಂದಿಟ್ಟುಕೊಂಡು ಇಲ್ಲಿಗೆ ಬಂದು ನಿನ್ನೆ ಕಾರ್ಯಾಚರಣೆಯನ್ನು ನಡೆಸಿ ಜಾಗವನ್ನು ಮರು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ತಾವು ಕೂಡ ಇಲ್ಲಿ ಸುಮಾರು ವರ್ಷದಿಂದ ವಾಸ ಮಾಡ್ತಾ ಇದ್ರಿ, ಸೊ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ರಿ. ತಾವು ಕೂಡ ಈ ಒಂದು ಕಾರ್ಯಾಚರಣೆಗಿಂತ ಮುಂಚೆ ನಿಮ್ಗೆ ಏನಾದರೂ ಸುಳಿವಿತ ಈ ರೀತಿ ಆಗ್ಬೋದು ಅಂತ ಹೇಳೋನಾದ್ರು? ಇಲ್ಲ ಸರ್, ನಮಗೇನು ಆ ಥರ ಏನು ಗೊತ್ತು ಹೇಳಲಿಲ್ಲ, ಏನು ಮಾಡಲಿಲ್ಲ. ಇಲ್ಲಿ ನಾವು ಜಾಗ ತುಂಬಿಕೊಂಡು ಏನೋ ಕೃಷ್ಣಬೇಡ ಅವರು ಹೇಳಿದರು, ಅದಕ್ಕೆ ನಾವು ಏನೋ ತುಂಬಿಕೊಂಡು ಏನೋ ಮನೆ ಮಾಡ್ಕೊಂಡಿದ್ದೀವಿ, ಸಾಲ ಪಾಲ ಮಾಡಿ ಈ ಥರ ಇತ್ತಿಕ್ಕಿತ್ತ ನೋಟಿಸ್ ಕಳ್ಸಿದ್ದೀವಿ, ಅದು ಕಳ್ಸಿದ್ದೀವಿ ಅಂತ ಅವ್ರು ಹೇಳ್ಬಿಟ್ಟು ಏನೋ ಕಳಿಸಿಲ್ಲ, ಹೊಡೆದಾಗ್ಬಿಟ್ಟು ಇದು ಮಾಡವ್ರೆ. ಇವಾಗ ನಾವು ಓಟ್ ಹಾಕಿರೋದು ಎಷ್ಟು ಜನ ಹಾಕೋರೆ, ಓಟ್ ವಾಪಸ್ ಕೊಡಲಿ, ನಮಗೆ ವಾಪಸ್ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ. ನಮಗೆ ಜಾಗ ಬೇಕು, ನಮಗೆ ನ್ಯಾಯ ಬೇಕು ಅಷ್ಟೇ. ನಮ್ಮ ಮನೆ ದುಡ್ಡು ಹೋಯ್ತು, ಒಡವೆ ಹೋಯ್ತು, ಸಾಮಾನು ಹೋಯ್ತು ನಮ್ಮದು. ನಾವು ಎಲ್ಲಿ ಹೋಗ್ಬೇಕು, ಇವಾಗ ಎಲ್ಲಿ ಬದುಕಬೇಕು? ಚಿಕ್ಕ ಮಕ್ಕಳು, ಪ್ರೆಗ್ನೆಂಟು ಎಲ್ಲರೂ ಇದ್ದಾರೆ. ಇವ್ರು ಕೃಷ್ಣ ಬೈರೇಗೌಡ ಹಿಂಗೆ ಮಾಡ್ಕೊಂಡು ಬಿಟ್ಟರೆ ನಮಗೆಲ್ಲ ರೋಡಾಗಿ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ನಾನು ಕೃಷ್ಣ ಬೈರೇಗೌಡಗೆ ಇಷ್ಟೇ ಹೇಳೋದು ಸರ್, ಇವರು ತುಂಬ ನಮಗೆ ನ್ಯಾಯ ಮಾಡಿದ್ದಾರೆ ಸರ್. ಅವರು ನಮಗೆ ಈ ಥರ ಮೋಸ ಮಾಡಿದ್ದಾರೆ. ನಾವು ಎಲೆಕ್ಷನ್ನಲ್ಲಿ ನಾವೆಲ್ಲ ಇಲ್ಲಿರೋ ಒಂದು 3,000 ಜನ ಇದ್ದಾರೆ ಸರ್, ಇಲ್ಲಿ 3,000 ಮೇಲೆ ಜನ ಇದ್ದಾರೆ. ಎಲ್ಲರೂ ಒಟ್ಟು ಅವ್ರಿಗೆ ಹಾಕೋದು, ಕಾಂಗ್ರೆಸ್ಗೆ ನಾವು ಓಟ್ ಆಗೋದು, ನಾವು ಕೃಷ್ಣ ಬೈರೇಗೌಡಗೆ ನಾವೆಲ್ಲ ಓಟ್ ಹಾಕೋದು. ನಮಗೆ ಈ ಥರ ಮೋಸ ಮಾಡಿದೆ ಅಂತ ನಮಗೆ ಕೃಷ್ಣ ಬೈರೇಗೌಡ ಅಂತ ನಮಗೆ ಇದನ್ನು ಆಗ್ತಾ ಇಲ್ಲ. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರೋಂಥ ಮಾತುಗಳು. ಈಗ ಮುಂದಿನ ಅವರ ಜೀವನ ಹೇಗೆ, ಮುಂದಿನ ನಮಗೆ ವ್ಯವಸ್ಥೆ ಹೇಗೆ? ನಾವು ಈ ಒಂದು ಜಾಗವನ್ನು ಬಿಟ್ಟು ಕದಲೋದಿಲ್ಲ, ನಮಗೆ ನ್ಯಾಯ ಬೇಕು, ಸ್ಥಳೀಯ ಶಾಸಕರು ಬರಬೇಕು, ನಮಗೆ ನ್ಯಾಯವನ್ನು ಒದಗಿಸಬೇಕು, ನಮ್ಗೆ ಆಗಿರ್ತಕ್ಕಂಥ ಅನಾನುಕೂಲವನ್ನು ಸರಿ ಮಾಡಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಮನೆ ಕಳೆದುಕೊಂಡ ಕೋಗಿಲು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಚಿವ ಕೃಷ್ಣ ಭೈರೇಗೌಡರ ಮನೆಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನ ಪಟ್ಟಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಮನೆ ಕೊಡಿ, ಇಲ್ಲ ಅಂದ್ರೆ ಜೈಲಿಗೆ ಕಳಿಸಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿರುವಂತಹ ಸಚಿವರ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನಿಸಿದ್ರು. ಕೃಷ್ಣ ಭೈರೇಗೌಡರ ಮನೆ ಬಳಿ ನೂರಾರು ನಿರಾಶ್ರಿತರು ಜಮಾಯಿಸಿದ್ರು. ಪೊಲೀಸರು ಇವರನ್ನು ನಿಯಂತ್ರಿಸಲು ಹರಸಾಹಸವನ್ನು ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು.
ಸರ್ಕಾರಕ್ಕೆ, ಕನಿಷ್ಠ ಮಾನವೀಯತೆ ಸರ್ಕಾರಕ್ಕೆ, ವಿರೋಧಿ ಕಂದಾಯ ಮಂತ್ರಿಗಳಿಗೆ